ಮಾಯಾ ಅನ್ನೋ ಹುಡುಗಿ ಚಿಕ್ಕ ವಯಸ್ಸಿಂದಾನೇ ಜಿಮ್ನಾಸ್ಟಿಕ್ಸ್ ಅಂದರೆ ತುಂಬ ಇಷ್ಟದಿಂದ ಬೆಳೆದ್ಲು. ಡೈಲಿ ಹೊಸ ಹೊಸ ಬ್ರೈನ್ ಟ್ರಿಕ್ಸ್ ಗೇಮ್ಸ್ ಆಡೋದಂದರೆ ಅವಳಿಗೆ ತುಂಬ ಇಷ್ಟ. ಆದರೆ ಒಂದು ದಿನ ಆ ಹುಡುಗಿಯ ಪೇರೆಂಟ್ಸ್, ನೀನು ಕಾಂಪಿಟೇಷನಲ್ಲಿ ಗೆಲ್ಲಬೇಕು, ಚೆನ್ನಾಗಿರಬೇಕು, ಫ್ಯೂಚರ್ಗೋಸ್ಕರ ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಪ್ರೆಷರ್ ಕೊಡೋಕ್ಕೆ ಶುರು ಮಾಡಿದ್ರು. ಅವಾಗಲಿಂದ ಮಾಯಾ ಹ್ಯಾಪಿಯಾಗಿ ಆಟ ಆಡೋದು ಬದಲಾಯಿತು. ಆ ಆಟನ ಒಂದು ರೆಸ್ಪಾನ್ಸಿಬಿಲಿಟಿಯಾಗಿ ನೋಡೋಕ್ಕೆ ಶುರು ಮಾಡಿದ್ಲು. ಪ್ರೆಷರ್ ಗೊತ್ತಿಲ್ಲದೇ ಬೆಳೀತು. ಕೊನೆಗೆ ಅವಳ ಹೆಲ್ತ್ ಸಹ ಕಡಿಮೆ ಆಯಿತು. ಮಾನಸಿಕವಾಗಿ ತುಂಬ ಡಿಪ್ರೆಸ್ಡ್ ಆದಳು. ಅದರ ನಂತರ ಮಾಯಾ ಸ್ಟೋರಿ ಏನಾಯ್ತೋ ಯಾರಿಗೂ ಗೊತ್ತಿಲ್ಲ. ಹೀಗೆ ನಮಗೂ ಸಹ ಆಗ್ತಿರುತ್ತೆ. ಜಸ್ಟ್ ಥಿಂಕ್ ಮಾಡಿ, ನೀವೊಂದು ದೊಡ್ಡ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀರಾ. ತುಂಬ ಕಷ್ಟವಾದ ಪ್ರಾಜೆಕ್ಟ್ ನಿಮಗೆ ಬಂತು. ಮೊದಲು ನಿಮಗೆ ಅನಿಸುತ್ತೆ, ಏನಾದರೂ ಆಗಲಿ ನಾನು ಇದನ್ನು ಸಾಧಿಸ್ತೀನಿ, ಈ ಪ್ರಾಜೆಕ್ಟ್ನ ನಾನು ಸೆಟ್ ಮಾಡ್ತೀನಿ ಅಂತ ನಿಮಗೆ ಆಲೋಚನೆ ಇರುತ್ತೆ. ಆದರೆ ಸ್ವಲ್ಪ ಹೊತ್ತಲ್ಲೇ ಕೆಲವು ಅಬ್ಸ್ಟ್ಯಾಕಲ್ಸ್ ಬರುತ್ತೆ. ಕೆಲಸ ತುಂಬ ದೊಡ್ಡದು ಅನಿಸುತ್ತೆ, ಪ್ರೆಷರ್ ತುಂಬ ಜಾಸ್ತಿ ಆಗ್ತಿದೆ ಅಂತ ನಿಮಗೆ ಅರ್ಥ ಆಗುತ್ತೆ. ಆವಾಗ ನೀವು ಅಂದ್ಕೊಳ್ತೀರಾ, ನನಗೆ ಇದು ಆಗಲ್ಲ, ಯಾಕಾದರೂ ಇದನ್ನ ಸ್ಟಾರ್ಟ್ ಮಾಡೋದ್ನೋ ಅನ್ನೋ ಅನುಮಾನ ನಿಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಹೀಗೆ ತುಂಬ ಜನರಿಗೆ, ನಿಮಗೆ, ನನಗೆ, ಎಲ್ರಿಗೂ ಆಗ್ತಿರುತ್ತೆ. ಇದಕ್ಕೆ ಕಾರಣ ನಮ್ಮ ಬ್ರೈನಲ್ಲಿರೋ ಒಂದು ಚಿಕ್ಕ ಆದರೆ ತುಂಬ ಪವರ್ಫುಲ್ ಆದ ಭಾಗ, ಅದೇ ಹ್ಯಾಬಿನ್ಯುಲಾ. ಇದು ನಮ್ಮಲ್ಲಿ ಈ ಕೆಲಸನ ಬಿಟ್ಬಿಡಬೇಕು, ಈ ಕೆಲಸನ ಇಲ್ಲೇ ನಿಲ್ಲಿಸ್ಬಿಡಬೇಕು ಅನ್ನೋ ಫೀಲಿಂಗ್ನ ಕ್ರಿಯೇಟ್ ಮಾಡುತ್ತೆ. ನಮ್ಮ ಪ್ರಯಾಣ ಶುರು ಆಗೋಕ್ಕೆ ಮುಂಚೆನೇ ನಮ್ಮನ್ನ ಸ್ಟಾಪ್ ಮಾಡಿಬಿಡುತ್ತೆ. ಹ್ಯಾಬಿನ್ಯುಲಾ ಅನ್ನೋದು ಇಂಟ್ರೆನ್ಸಿಕ್ ಕಾರಣ, ಅಂದರೆ ಒಳಗಿನ ಕಾರಣ. ಆ್ಯಂಡ್ ಹೊರಗೆ ಎಕ್ಸ್ಟ್ರೆನ್ಸಿಕ್ ಕಾರಣ ಇನ್ನೊಂದಿದೆ, ಅದೇ ನಮ್ಮ ಸೊಸೈಟಿ. ನಮ್ಮ ಸೊಸೈಟಿ ಒಂದು ತಪ್ಪಾದ ನಂಬಿಕೆನ ನಮ್ಮಲ್ಲಿ ಸ್ಲೋ ಆಗಿ ಮ್ಯಾನಿಫೆಸ್ಟ್ ಮಾಡಿದೆ. ಅದೇನೆಂದರೆ, ಕಂಪ್ಲೀಟಾಗಿ ಪರ್ಫಾರ್ಮೆನ್ಸ್ನ ಆಧಾರದ ಮೇಲೆ ನಮ್ಮನ್ನ ಗೌರವಿಸೋದು. ನೀವು ಎಷ್ಟು ಗೆದ್ರಿ, ಎಷ್ಟು ಸಂಪಾದನೆ ಮಾಡಿದ್ರಿ, ಎಷ್ಟು ಹಣ ಬಂತು, ಅದೆಲ್ಲ ತೋರ್ಸೋಕ್ಕಾದ್ರೇ ನೀವು ಬೆಲೆಯುಳ್ಳ ವ್ಯಕ್ತಿ. ಇಲ್ಲದೆ ಹೋದರೆ ನಮಗೆ ಬೆಲೆ ಇಲ್ಲ. ಆದರೆ ಈ ಆಲೋಚನೆಯಿಂದ ನಮ್ಮಲ್ಲಿ ತುಂಬ ಜನ ಒಳಗೊಳಗೇನೆ ಬರ್ನ್ಔಟ್, ಡಿಪ್ರೆಷನ್, ಆ್ಯಂಗ್ಸೈಟಿ ಇವುಗಳಿಗೆ ಗುರಿ ಆಗ್ತಿದ್ದಾರೆ. ನಾವೆಲ್ಲರೂ ಸಹ ಒಂದು ಕೆಲಸನ ಪ್ರೀತಿಯಿಂದನೇ ಶುರು ಮಾಡ್ತೀವಿ. ಆದರೆ ಪರ್ಫಾರ್ಮೆನ್ಸ್ನ ಪ್ರೆಷರಲ್ಲಿ ಬಿದ್ದು ನೀನು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅನ್ನೋ ಮೈಂಡ್ಸೆಟ್ ಬಂದು ಹಾಳಾಗ್ತೀವಿ. ಇನ್ ಶಾರ್ಟ್, ಪ್ರೀತಿಯಿಂದ ಶುರು ಮಾಡಿದ ಕೆಲಸದಲ್ಲಿ ಪ್ರೀತಿನ ಕಳ್ಕೊಳ್ತೀವಿ. ಆ್ಯಂಡ್ ಅದರ ರಿಸಲ್ಟ್ಸ್ ರಿಲೇಷನ್ಶಿಪ್ಪಲ್ಲಿ ಚೀಟಿಂಗ್, ಎಕ್ಸಾಮ್ಸಲ್ಲಿ ಕಾಪಿಯಿಂಗ್, ಆ್ಯಂಡ್ ಮಾಡೋ ಕೆಲಸಗಳಲ್ಲಿ ಸೆಲ್ಫ್ ಡೌಟ್. ಪರ್ಫಾರ್ಮೆನ್ಸ್ ಮೈಂಡ್ಸೆಟ್ ಅಂದರೆ ರಿಸಲ್ಟ್ ಬರಬೇಕು ಅಂತ ಹೋದಾಗ ಮೊದಲು ಚೆನ್ನಾಗೇ ಇರುತ್ತೆ. ಆದರೆ ಸ್ಲೋ ಆಗಿ ನಾವು ಮಾಡೋ ಕೆಲಸದಲ್ಲಿ ಹ್ಯಾಪಿನೆಸ್ನ ಕಳ್ಕೊಳ್ತೀವಿ. ಮತ್ತೆ ಏನು ಮಾಡೋಕ್ಕಾಗುತ್ತೆ? ಮತ್ತೆ ನಮ್ಮ ಮೈಂಡ್ನ ಕಂಟ್ರೋಲ್ಗೆ ತಗೊಳ್ಳೋಕ್ಕಾಗುತ್ತಾ? ನಮ್ಮ ಪರ್ಫಾರ್ಮೆನ್ಸ್ ಮೈಂಡ್ಸೆಟ್ನ ಬದಲಾಯಿಸ್ಕೊಂಡು ಮತ್ತೆ ನಮ್ಮ ಕೆಲಸನ ಲವ್ ಮಾಡ್ತೀವಾ? ಹೌದು ಅಂತ ಹೇಳ್ತಿದ್ದಾರೆ ನಮ್ಮ ಅನ್ಸ್ಟಾಪಬಲ್ ಬ್ರೈನ್ ಬುಕ್ನ ಆಥರ್. ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕಂಟ್ರೋಲಲ್ಲಿ ಇಲ್ಲದೆ ಇರೋ ಬ್ರೈನ್ನ ನಮ್ಮ ಕಂಟ್ರೋಲ್ಗೆ ಹೇಗೆ ತಗೊಂಡು ಬರಬೇಕು, ಈ ಹ್ಯಾಬಿನ್ಯುಲಾನ, ಒಂದು ಚಿಕ್ಕ ಆದರೆ ಪವರ್ಫುಲ್ ಆದ ಭಾಗನ ನಮ್ಮ ಕಂಟ್ರೋಲಲ್ಲಿ ಹೇಗೆ ಇಟ್ಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಮೊದಲನೇದು, ವೈ ಯುವರ್ ಮೋಟಿವೇಶನ್ ಸಡನ್ಲಿ ಸ್ಟಾಪ್ಸ್. ವರುಣ್ ಅನ್ನೋ ಒಬ್ಬ ಯಂಗ್ಸ್ಟರ್ ತನ್ನ ಡ್ರೀಮ್ ಕೆರಿಯರ್ನ ಸ್ಟಾರ್ಟ್ ಮಾಡೋ ಒಂದು ಬೆಸ್ಟ್ ಜಾಬ್ ಇಂಟರ್ವ್ಯೂಗೆ ಚೆನ್ನಾಗಿ ರೆಡಿ ಆಗ್ತಾನೆ. ಎಲ್ಲನೂ ಚೆನ್ನಾಗೇ ಹೋಗ್ತಿದೆ ಅಂದ್ಕೊಂಡ. ಆದರೆ ಆ ಸಮಯ ಬಂದ ಕೂಡಲೇ ಅವನು ಕಂಪ್ಲೀಟಾಗಿ ಶಟ್ ಡೌನ್ ಆಗ್ತಾನೆ. ಇಂಟರ್ವ್ಯೂಗೆ ಹೋಗಬೇಕಾದ ಬಸ್ನ ಹತ್ತೋಕೆ ಸಹ ಅವನಿಗೆ ಆಗಲಿಲ್ಲ. ಹೀಗೆ ಒಂದೇ ಸಾರಿ ಅವನಲ್ಲಿ ಕೋರಿಕೆ ಕಡಿಮೆ ಆಗೋಕ್ಕೆ ರೀಸನ್ ಏನು? ಅವನಲ್ಲಿ ಮೋಟಿವೇಶನ್ ಲಾಸ್ ಯಾಕೆ ಆಯಿತು? ಇದಕ್ಕೆ ಕಾರಣ ನಮ್ಮ ಬ್ರೈನಲ್ಲಿರೋ ಹ್ಯಾಬಿನ್ಯುಲಾ. ಈ ಹ್ಯಾಬಿನ್ಯುಲಾ ಅನ್ನೋದು ನಮ್ಮ ಮೋಟಿವೇಶನ್ನ, ನಮ್ಮ ಬಿಹೇವಿಯರ್ನ ಕಂಟ್ರೋಲ್ ಮಾಡೋದ್ರಲ್ಲಿ ತುಂಬ ಇಂಪಾರ್ಟೆಂಟ್ ಆದ ರೋಲ್ನ ಪ್ಲೇ ಮಾಡುತ್ತೆ. ಮುಖ್ಯವಾಗಿ ನಾವು ಒಂದು ಕೆಲಸದಲ್ಲಿ ಫೇಲ್ ಆದಾಗ ಈ ಹ್ಯಾಬಿನ್ಯುಲಾ ಅನ್ನೋ ಪಾರ್ಟ್ ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಹ್ಯಾಬಿನ್ಯುಲಾನ ಈ ಬುಕ್ನ ಆಥರ್ ಕಿಲ್ ಸ್ವಿಚ್ ಅಂತ ಹೇಳ್ತಿದ್ದಾರೆ. ಇದು ಆ್ಯಕ್ಟಿವ್ ಆದರೆ ನಮ್ಮಲ್ಲಿನ ಮೋಟಿವೇಶನ್ನ ಕಡಿಮೆ ಮಾಡಿಬಿಡುತ್ತೆ, ನಮ್ಮ ಮೋಟಿವೇಶನ್ನ ಸಾಯಿಸುತ್ತೆ. ಏನು ಮಾಡಬೇಕು ಅಂತ ಗೊತ್ತಿದ್ರೂ ಸಹ ಹೆಜ್ಜೆ ಮುಂದೆ ಇಡೋದು ಕಷ್ಟ ಆಗೋಗುತ್ತೆ. ಈ ಹ್ಯಾಬಿನ್ಯುಲಾ ನಮ್ಮ ಮೋಟಿವೇಶನ್ ಆ್ಯಂಡ್ ಉತ್ಸಾಹನ ಕಡಿಮೆ ಮಾಡೋದು ಮಾತ್ರ ಅಲ್ಲ, ಡಿಪ್ರೆಷನ್ ಆ್ಯಂಡ್ ಆ್ಯಂಗ್ಸೈಟಿ ಅಂತಹ ಮಾನಸಿಕ ಪ್ರಾಬ್ಲಮ್ಸಲ್ಲಿ ಸಹ ನಮ್ಮನ್ನ ತಳ್ಳಿಬಿಡುತ್ತೆ. ಹ್ಯಾಬಿನ್ಯುಲಾ ಹೆಚ್ಚಾಗಿ ಕೆಲಸ ಮಾಡ್ತಿದ್ರೆ ಈ ಪ್ರಾಬ್ಲಮ್ಸ್ ಹೆಚ್ಚಾಗಿ ಬರುತ್ತೆ ಅಂತ ತುಂಬ ಜನ ರಿಸರ್ಚರ್ಸ್ ಹೇಳ್ತಿದ್ದಾರೆ. ಮುಖ್ಯವಾಗಿ ನಮಗೆ ಆದಂಥ ಚೈಲ್ಡ್ಹುಡ್ ಟ್ರಾಮಾ ಹ್ಯಾಬಿನ್ಯುಲಾದ ಮೇಲೆ ಒಂದು ಬ್ಲ್ಯಾಕ್ ಡಾಟ್ನಂತೆ ಇದ್ಬಿಡುತ್ತೆ. ಇದರಿಂದ ದೊಡ್ಡವರಾದ್ಮೇಲೆ ನಿರಂತರವಾಗಿ ಉತ್ಸಾಹವನ್ನು ಕಳ್ಕೊಳ್ಳೋದು, ಏನೂ ಮಾಡೋಕ್ಕಾಗಲ್ಲ ಅನ್ನೋ ಫೀಲಿಂಗ್ ನಮ್ಮಲ್ಲಿ ಹುಟ್ಟುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಪೇರೆಂಟ್ಸ್ ನಿಮಗೆ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತ ಬೈಯೋದು, ಆ್ಯಂಡ್ ಎಲ್ಲರ ಹತ್ರ ನನ್ನ ಮಗ ಯಾವ ಕೆಲಸಕ್ಕೂ ಲಾಯ್ಕಿಲ್ಲ, ಅವನು ವೇಸ್ಟ್, ಅವನು ಯೂಸ್ಲೆಸ್ ಅಂತ
ಅಂತ ಹೇಳಿದ್ರೆ ನಮ್ಮ ಹ್ಯಾಬೆನ್ಯುಲಾ ಇದನ್ನು ಯೂಸ್ ಮಾಡಿಕೊಂಡು ದೊಡ್ಡವರಾದ್ಮೇಲೆ ಸಹ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡ್ರೆ ನಿನ್ನಿಂದ ಆಗಲ್ಲ ಅನ್ನೋ ಹಾಗೆ ನಮ್ಮನ್ನ ಚೇಂಜ್ ಮಾಡಿಬಿಡುತ್ತೆ. ಫಾರ್ ಎಕ್ಸಾಂಪಲ್, ಏನಾದರೂ ಗೋಲ್ನ ಸೆಟ್ ಮಾಡ್ಕೊಳ್ಳೋದು, ಡಯಟ್ ಇಲ್ಲ ಫಿಟ್ನೆಸ್ ರೂಟೀನ್ನ ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊಳ್ತೀವಿ. ಆದರೆ ನಾವು ಮಾಡಲ್ಲ. ಯಾಕಂದರೆ ನೀನು ಹೆಚ್ಚಾಗಿ ಫೇಲ್ ಆಗಿದೆಯಾ, ಇದರಲ್ಲೂ ಫೇಲ್ ಆಗ್ತೀಯಾ ಅನ್ನೋ ರೀತಿ ಆಲೋಚನೆಗಳನ್ನ ತೋರಿಸಿ ಉತ್ಸಾಹವನ್ನು ಸಾಯಿಸಿಬಿಡುತ್ತೆ. ಮತ್ತು ಹೇಗೆ ಇದನ್ನು ಫೇಸ್ ಮಾಡೋಕ್ಕೆ ನಾವು ಫೇಸ್ ಮಾಡಿದ ಅಬ್ಸ್ಟ್ಯಾಕಲ್ಸ್ನ ಫೇಲ್ಯೂರ್ಸ್ ಆಗಿ ಅಲ್ಲದೆ ಕಲಿಯೋಕ್ಕೆ ಅವಕಾಶಗಳಾಗಿ, ಸಕ್ಸಸ್ಗೆ ಸ್ಟೆಪ್ಸ್ ಆಗಿ ನಾವು ನೋಡೋಕ್ಕೆ ಕಲ್ತ್ಕೊಳ್ಬೇಕು. ಹೀಗೆ ಮಾಡಿದ್ರೆ ಹ್ಯಾಬೆನ್ಯುಲಾ ನಮ್ಮ ಉತ್ಸಾಹವನ್ನು ಸ್ಟಾಪ್ ಮಾಡದೇ ಇರುತ್ತೆ. ಹ್ಯಾಬೆನ್ಯುಲಾ ಶಕ್ತಿನ, ಅದು ನಮ್ಮ ಪ್ರವರ್ತನೆಯ ಮೇಲೆ ತೋರೋ ಪ್ರಭಾವವನ್ನು ಗುರುತಿಸೋದ್ರಿಂದ ಉತ್ಸಾಹವನ್ನು, ಮೋಟಿವೇಶನ್ನ ಇರಿಸ್ಕೊಳ್ಳೋಕ್ಕೆ, ಒಂದು ಒಳ್ಳೆ ಚೇಂಜ್ನ ಸಾಧಿಸೋಕ್ಕೆ ಒಳ್ಳೆ ಮಾರ್ಗ ಸಿಗುತ್ತೆ. ನಮ್ಮ ಮೈಂಡ್ ಫೇಲ್ಯೂರ್ನ ಹೇಗೆ ನೋಡುತ್ತೋ ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನ ನಾವು ಚೇಂಜ್ ಮಾಡ್ಕೊಳ್ಳೋಕ್ಕೆ ಆದರೆ ನಾವು ಮುಂದೆ ಸಾಗ್ತಾ ಇರ್ಬೋದು. ಪಾಯಿಂಟ್ ನಂಬರ್ 2, ಬಿಯಾಂಡ್ ವಿಲ್ ಪವರ್, ದ ಬ್ರೈನ್ಸ್ ರಿಯಲ್ ಚೇಂಜ್ ಫಾರ್ಮುಲಾ. ನಿಜವಾದ ಬದಲಾವಣೆಯನ್ನು ಸಾಧಿಸೋಕೆ ಏನು ಬೇಕು? ನಿಜ ಹೇಳಬೇಕಂದ್ರೆ ಚೇಂಜಸ್ ಕೇವಲ ನಮ್ಮ ಸಂಕಲ್ಪ ಶಕ್ತಿಯಿಂದನೋ ಪ್ರೇರಣೆಯಿಂದನೋ ಬರಲ್ಲ. ಅದು ನಮ್ಮ ಮೆದುಳು ಹೇಗೆ ಕೆಲಸ ಮಾಡುತ್ತೋ ಅದನ್ನ ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ತುಂಬ ಜನ ಮಾರ್ಕೆಟಿಂಗ್ ಮಾಡೋರು ಚೇಂಜಸ್ ತಕ್ಷಣ ಬರುತ್ತೆ, ಇದನ್ನ ತಗೊಳ್ಳಿ, ಕೆಲವೇ ಮಂತ್ಸಲ್ಲಿ ಡಿಫ್ರೆನ್ಸ್ ಕಾಣಿಸುತ್ತೆ, ಇದನ್ನ ಬೈ ಮಾಡಿ ಅಂತ ಹೇಳ್ತಾರೆ. ಆದರೆ ನಿಜವಾಗ್ಲೂ ನಮ್ಮ ಮೈಂಡ್ ಹೇಗೆ ಕೆಲಸ ಮಾಡುತ್ತೋ ಅವರು ಹಿಡಿಸ್ಕೊಳ್ಳಲ್ಲ. ನಿಜಕ್ಕೆ ಚೇಂಜಸ್ ಅನ್ನೋದು ನಿಮ್ಮ ಅಭ್ಯಾಸಗಳಲ್ಲಿ, ನಿಮ್ಮ ಲೈಫ್ ಸ್ಟೈಲಲ್ಲಿ ಭಾಗವಾದ್ರೇ ಆ ಚೇಂಜಸ್ ಇರುತ್ತೆ, ಇಲ್ಲದೆ ಹೋದರೆ ಇಲ್ಲ. ಬ್ರೈನಲ್ಲಿ ಶಾಶ್ವತವಾದ ಚೇಂಜಸ್ನ ತರೋಕೆ 2 ಮೇಜರ್ ಮಾರ್ಗಗಳಿವೆ. ಒಂದು ಹ್ಯಾಬಿಟ್ಸ್, ಇನ್ನೊಂದು ಹೈ ಎಮೋಷನಲ್ ಎಕ್ಸ್ಪೀರಿಯನ್ಸಸ್. ಇದನ್ನೇ ಈ ಬುಕ್ಕಲ್ಲಿ ಸಿಗ್ನಿಫಿಕೆನ್ಸ್ ಎಮೋಷನಲ್ ಎಕ್ಸ್ಪೀರಿಯನ್ಸಸ್, ಸೀಸ್ ಅಂತ ಹೇಳ್ತಿದ್ದಾರೆ. ಅಭ್ಯಾಸಗಳು ಸ್ಲೋ ಆಗಿ ಪದೇ ಪದೇ ಮಾಡೋದ್ರಿಂದ ಏರ್ಪಡುತ್ತೆ. ಅದು ನಮ್ಮ ಡೈಲಿ ರುಟೀನಲ್ಲಿ ಆ್ಯಂಡ್ ಬಿಹೇವಿಯರಲ್ಲಿ ಅಂತರ್ಭಾಗವಾಗಿ ಬದಲಾಗಿ ಆಟೋಮೆಟಿಕ್ಕಾಗಿ ಕೆಲಸ ಮಾಡುತ್ತೆ. ಈ ಅಭ್ಯಾಸನ ನಾವು ಫಾಲೋ ಮಾಡೋದ್ರಿಂದ ಟೈಮ್, ಎಫರ್ಟ್ ಆ್ಯಂಡ್ ಮೆಂಟಲ್ ಎನರ್ಜಿನ ನಾವು ಸೇವ್ ಮಾಡ್ಬೋದು. ಆ್ಯಂಡ್ ಸ್ಲೋ ಆಗಿ ನಮ್ಮ ಹ್ಯಾಬಿಟ್ಸ್ನ ಮೇಂಟೈನ್ ಮಾಡೋದ್ರಿಂದ ನಮ್ಮ ಬ್ರೈನ್ ಒಂದು ಡಿಫಾಲ್ಟ್ ಮೋಡ್ಗೆ ಹೋಗುತ್ತೆ. ನಿಜವಾದ ಅಭ್ಯಾಸಗಳು ಒಂದು ಸರಿ ಫಾರ್ಮ್ ಆದರೆ ಅದು ನಿಮ್ಮ ಲೈಫ್ ಸ್ಟೈಲಲ್ಲಿ ಭಾಗ ಆಗೋಗುತ್ತೆ. ಆ್ಯಂಡ್ ಆ ಹ್ಯಾಬಿಟ್ಸ್ ನಿಮ್ಮ ಬ್ರೈನಲ್ಲಿನ ನ್ಯೂರಲ್ ಪಾತ್ವೇಸ್ನ ಚೇಂಜ್ ಮಾಡಿ ಆಟೋಮೇಟ್ ಮಾಡುತ್ತೆ. ಅದಕ್ಕೆ 1 ವರ್ಷ ಸಹ ಟೈಮ್ ಆಗ್ಬೋದು ಅಂತ ಈ ಬುಕ್ಕಲ್ಲಿ ಹೇಳ್ತಿದ್ದಾರೆ. ಆದರೆ ತುಂಬ ಜನ ಹೊಸ ಅಭ್ಯಾಸಗಳು ಹಳೆ ಅಭ್ಯಾಸಗಳನ್ನ ಕಂಪ್ಲೀಟಾಗಿ ಬದಲಾಯಿಸ್ಬಿಡುತ್ತೆ ಅಂತ ರಾಂಗ್ ಆಗಿ ನಂಬ್ತಿದ್ದಾರೆ. ನಿಜ ಹೇಳಬೇಕಂದ್ರೆ ಹಳೆಯ ಅಭ್ಯಾಸಗಳು ಎಲ್ಲೂ ಹೋಗಲ್ಲ. ಪ್ರೆಷರ್ ಇಲ್ಲ ಇರಿಟೇಷನ್ ಅಂತಹ ಸಮಯದಲ್ಲಿ ಅವು ಮತ್ತೆ ಆಚೆ ಬರುತ್ತೆ. ಅಂತಹ ಟೈಮಲ್ಲಿ ನಾವು ಈ ವಿಷಯವನ್ನು ನೆನಪಿಟ್ಕೊಳ್ಬೇಕು. ಹೊಸ ಹ್ಯಾಬಿಟ್ಸ್ನ ಉಳಿಸ್ಕೊಳ್ಳೋದು ತುಂಬ ಮುಖ್ಯ. ಓಲ್ಡ್ ಹ್ಯಾಬಿಟ್ಸ್ ಮತ್ತೆ ಬಂದಾಗ ಅದನ್ನು ಒಂದು ಫೇಲ್ಯೂರ್ ಆಗಿ ನೋಡೋದನ್ನ ಬಿಟ್ಟು ಅದೊಂದು ಸಹಜವಾದ ಪ್ರಾಸೆಸ್ಸಲ್ಲಿ ಭಾಗ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ತಪ್ಪು ನಮ್ಮದೇ ಅಂತ ಬ್ಲೇಮ್ ಮಾಡ್ಕೊಳ್ದೆ ತಕ್ಷಣ ಹೊಸ ಅಭ್ಯಾಸಕ್ಕೆ ಮತ್ತೆ ಬರೋದನ್ನ ನಾವು ಗುರುತಿಸ್ಕೊಳ್ಬೇಕು. ಹಾಗೆ ಹ್ಯಾಬಿಟ್ನ ನಂತರ 2ನೇದು ಸಿಗ್ನಿಫಿಕೆಂಟ್ ಎಮೋಷನಲ್ ಎಕ್ಸ್ಪೀರಿಯನ್ಸಸ್, ಸೀಸ್. ಇವು ಬ್ರೈನಲ್ಲಿ ಬಲವಾದ ನ್ಯೂರಲ್ ಕನೆಕ್ಷನ್ಸ್ನ ಏರ್ಪಡಿಸೋದ್ರ ಮೂಲಕ ಒಂದು ಚೇಂಜ್ನ ತಗೊಂಡು ಬರುತ್ತೆ. ನಮಗೆ ನಡೆಯೋ ಇಂಟೆನ್ಸ್ ಇವೆಂಟ್ಸ್, ಭಯಂಕರವಾದ ಎಮೋಷ್ನಲ್ ಇವೆಂಟ್ಸ್ ನಮ್ಮ ಮೈಂಡ್ಸೆಟ್ನ, ಬಿಹೇವಿಯರ್ನ ಚೇಂಜ್ ಮಾಡಿಬಿಡುತ್ತೆ. ಅದಕ್ಕೆ ಒಂದು ಗ್ರೇಟ್ ಎಕ್ಸಾಂಪಲ್ ಟ್ರಾಮಾ ಅಂತ ಹೇಳ್ಬೋದು. ನಮಗೆ ಎಷ್ಟೋ ಒಳ್ಳೆಯ ಅಭ್ಯಾಸಗಳು ಇದ್ದರೂ ಸಹ ಒಂದು ಸರಿ ಏನಾದರೂ ಟ್ರಾಮಾ ಆದರೆ ಎಲ್ಲ ಅಭ್ಯಾಸಗಳು ಹೋಗುತ್ತೆ. ಅವೆಲ್ಲ ಒಂದು ಹೊಸ ನ್ಯೂರಲ್ ಪಾತ್ವೇಸ್ನ ತಕ್ಷಣ ಫಾರ್ಮ್ ಮಾಡಿಬಿಡುತ್ತೆ. ಹೇಗೆ ಟ್ರಾಮಾ ಅನ್ನೋದು ಒಂದು ನೆಗೆಟಿವ್ ಸೀಸ್ ಅನ್ನೋದಿದೆಯೋ ಹಾಗೆ ಪಾಸಿಟಿವ್ ಸೀಸ್ ಸಹ ಇರುತ್ತೆ. ಈ ಪಾಸಿಟಿವ್ ಸೀಸ್ ನಮ್ಮಲ್ಲಿನ ರಿವಾರ್ಡ್ ಸಿಸ್ಟಮ್ನ ಆ್ಯಕ್ಟಿವೇಟ್ ಮಾಡಿ ನಿಮ್ಮನ್ನ ಮೋಟಿವೇಟ್ ಮಾಡಿ ನಮ್ಮ ಜೊತೆ ಕೆಲಸ ಮಾಡುತ್ತೆ. ಸೇಮ್ ಇದು ಸಹ ನಮ್ಮ ಬ್ರೈನ್ನ ಆ್ಯಂಡ್ ನಮ್ಮ ಬಿಹೇವಿಯರ್ನ ಚೇಂಜ್ ಮಾಡುತ್ತೆ. ಸೊ ಈ ಹ್ಯಾಬಿಟ್ಸ್ ಆ್ಯಂಡ್ ಸೀಸ್ನ ಮೂಲಕ ನಾವು ಪರ್ಮನೆಂಟ್ ಚೇಂಜಸ್ನ ತೊಗೊಂಡು ಬರ್ಬೋದು. ಆದರೆ ಹ್ಯಾಬಿಟ್ಸ್ ಆ್ಯಂಡ್ ಸಿಗ್ನಿಫಿಕೆಂಟ್ ಎಮೋಷ್ನಲ್ ಎಕ್ಸ್ಪೀರಿಯನ್ಸಸ್ ಈ 2 ಕಾಂಬಿನೇಷನ್ನ ನಾವು ಯೂಸ್ ಮಾಡೋಕ್ಕೆ ಕಲ್ತ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಅರ್ಜುನ್ ಅನ್ನೋ ಒಬ್ಬ ಪರ್ಸನ್ ಪಬ್ಲಿಕ್ ಸ್ಪೀಕಿಂಗ್ ಅಂದರೆ ಭಯ ಪಡ್ತಿದ್ದ. ಆದರೆ ಡಿಫ್ರೆಂಟಾಗಿ ಟ್ರೈ ಮಾಡ್ತಾನೆ. ಅದರ ಪ್ರೆಸೆಂಟೇಷನ್ ಟೈಮಲ್ಲಿ ಸ್ಟನ್ ಆಗೋಗ್ತಾನೆ. ಒಂದ್ಸರಿ ಒಂದು ಹೊಸ ಹ್ಯಾಬಿಟ್ನ ಫಾಲೋ ಮಾಡೋಕ್ಕೆ ಶುರು ಮಾಡ್ತಾನೆ. ಡೈಲಿ ಮಿರರಲ್ಲಿ ತನ್ನನ್ನು ತಾನು ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದ. ಇದರ ಮೂಲಕ ಸ್ವಲ್ಪ ಕಲ್ತ್ಕೊಂಡ. ಒಂದ್ಸರಿ ಒಂದು ಮೀಟಿಂಗಲ್ಲಿ ಅರ್ಜುನ್ನ ಬಾಸ್ ಅವನ್ನ ಅಪ್ರಿಷಿಯೇಟ್ ಮಾಡಿದ್ರು. ತುಂಬ ಚೆನ್ನಾಗಿ ಮಾತಾಡಿದೆ, ಕೀಪ್ ಇಟ್ ಅಪ್ ಅಂತ ಹೇಳಿದ್ರು.
ಆ ಪ್ರೋತ್ಸಾಹ ಅವನಿಗೆ ಒಂದು ಎಮೋಷ್ನಲ್ ಹೈ ಕೊಡ್ತು. ಅದರಿಂದ ಇನ್ನೂ ಚೆನ್ನಾಗಿ ಶೈನ್ ಆದ. ಸೊ ನೀವು ಯಾವ ಕೆಲಸದಲ್ಲಾದರೂ ಸಕ್ಸಸ್ ಆಗಬೇಕು ಅಂದರೆ ನೆನ್ಪಿಟ್ಕೊಳ್ಳಿ, ಹ್ಯಾಬಿಟ್ ಆ್ಯಂಡ್ ಸಿಗ್ನಿಫಿಕೆಂಟ್ ಎಮೋಷ್ನಲ್ ಎಕ್ಸ್ಪೀರಿಯನ್ಸಸ್ ಇವೆರಡು ಇರೋ ಹಾಗೆ ನೋಡ್ಕೊಳ್ಳಿ. ಶಾಶ್ವತ ಚೇಂಜಸ್ ಅನ್ನೋದು ಮಿಸ್ ಮಾಡದೆ ಇರೋವಂಥ ಹ್ಯಾಬಿಟ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋದು. ಸಿಗ್ನಿಫಿಕೆನ್ಸ್ ಎಮೋಷ್ನಲ್ ಎಕ್ಸ್ಪೀರಿಯನ್ಸಸ್ ಇವೆರಡರ ಕಾಂಬಿನೇಷನಿಂದನೇ ಆಗುತ್ತೆ. ಇವೆರಡು ಸೇರಿ ನಮ್ಮ ಬ್ರೈನಲ್ಲಿ ನ್ಯೂರೋಪ್ಲಾಸ್ಟಿಸಿಟಿ ಮಾಡುತ್ತೆ. ಅಂದರೆ ನಮ್ಮ ಬ್ರೈನಲ್ಲಿ ಹೊಸ ನ್ಯೂರಲ್ ಪಾತ್ವೇಸ್ನ ಕ್ರಿಯೇಟ್ ಮಾಡುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಇವೆರಡರ ಕಾಂಬಿನೇಷನಿಂದ ಎಂತಹ ಚೇಂಜಸ್ನ ಆದರೂ ನಮ್ಮಲ್ಲಿ ತಗೊಂಡು ಬರ್ಬೋದು. ಥರ್ಡ್ ಪಾಯಿಂಟ್, ಅನ್ಲಿಶ್ ಯುವರ್ ಇನ್ನರ್ ಜುಗಾಡ್, ದ ಸೀಕ್ರೆಟ್ ಟು ಲಾಸ್ಟಿಂಗ್ ಚೇಂಜ್. ನೀವು ಯಾವಾಗಾದರೂ ಮ್ಯಾಕ್ ಗೈವರ್ ಅನ್ನೋ ಒಬ್ಬ ಟಿವಿ ಕ್ಯಾರೆಕ್ಟರ್ನ ನೋಡಿದ್ದೀರಾ? ಅವನು ಯಾವ ಕಷ್ಟಕರವಾದ ಸಮಸ್ಯೆ ಬಂದರೂ ಕೈಯಲ್ಲಿ ಯಾವ ವಸ್ತು ಇದ್ರೇನೋ ಅವುಗಳನ್ನ ಯೂಸ್ ಮಾಡಿ ಸೂಪರಾಗಿ ಪರಿಷ್ಕರಿಸ್ತಾನೆ. ಈ ನಾಲೆಜ್ನ ಆ್ಯಂಡ್ ಕ್ರಿಯೇಟಿವಿಟಿನ ಈ ಬುಕ್ಕಲ್ಲಿ ಇವರು ಮ್ಯಾಕ್ ಗೈವರಿಂಗ್ ಅಂತ ಹೇಳ್ತಿದ್ದಾರೆ. ಕೆಲವರು ಇದನ್ನು ಜುಗಾಡ್ ಅಂತಲೂ ಹೇಳ್ತಿರ್ತಾರೆ. ಜುಗಾಡ್ ಮೋಡಲ್ಲಿರೋರು ಯಾರು ಕಠಿಣವಾದ ಪ್ಲ್ಯಾನ್ಸ್ನ ಫಾಲೋ ಮಾಡಲ್ಲ. ಒಂದು ಹೊಸ ಪ್ರೋಸೆಸ್ನ ಫೈಂಡ್ ಮಾಡ್ತಾ ತಮ್ಮ ಗೋಲ್ನ ರೀಚ್ ಆಗೋಕ್ಕೆ ನಿರಂತರವಾಗಿ ಪ್ರಯತ್ನಿಸ್ತಾನೆ ಇರ್ತಾರೆ. ಅಂದರೆ ಇವರ ಮೈಂಡ್ ಸೆಟ್ ಫ್ಲೆಕ್ಸಿಬಲ್ ಆಗಿರುತ್ತೆ. ಅಮೇರಿಕಾದಲ್ಲಿನ ಕೆಲವು ಜನರ ರೀಟೇಲ್ ಕೆಲಸದ ಮೇಲೆ ನಡೆದ ಒಂದು ರಿಸರ್ಚಲ್ಲಿ ಏನು ಗೊತ್ತಾಗಿದೆ ಅಂದರೆ, ಇವರು ರಿಸರ್ಚ್ ಮಾಡಿರೋ ಎಲ್ಲ ರಿಟೇಲ್ಸ್ ಎಂಪ್ಲಾಯೀಸ್ ಸಹ ಒಂದು ಕಡಿಮೆ ಸಂಪಾದನೆಯಲ್ಲೇ ಇದ್ದಾರೆ. ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ಸಿಗದೇ ಇರೋ ಪ್ಲೇಸಲ್ಲಿದ್ದಾರೆ. ಆದರೂ ಸಹ ಅವರು ಹೆಲ್ದಿಯಾಗಿದ್ದಾರೆ. ತುಂಬ ಜನ ವೆಯ್ಟ್ ಲಾಸ್ ಸಹ ಮಾಡ್ತಿದ್ದಾರೆ. ಅಂದರೆ ಗ್ರಾಮಗಳಲ್ಲಿರೋ ಜನಗಳ ಹಾಗೆ ಇರ್ತಿದ್ದಾರೆ. ರಿಸರ್ಚ್ ಮಾಡಿರೋರು ಯಾಕೆ ಇಲ್ಲಿ ಶಾಕ್ ಆದರು ಅಂದರೆ, ಅಸಲಿಗೆ ಏನೂ ಇಲ್ಲದೆ ಹೋದರೂ ಇವರು ಇಷ್ಟು ಹೆಲ್ದಿಯಾಗಿ ಹೇಗೆ ಇದ್ದಾರೆ ಅನ್ನೋ ಸೀಕ್ರೆಟ್ನ ತಿಳ್ಕೊಂಡು ಇವರು ಶಾಕ್ ಆದರು. ಆ್ಯಂಡ್ ಆ ಸೀಕ್ರೆಟೇ ಫ್ಲೆಕ್ಸಿಬಲ್ ಮೈಂಡ್ಸೆಟ್. ನನ್ನ ಹತ್ರ ಅದಿಲ್ಲ ಇದಿಲ್ಲ ಅನ್ನೋ ಕಂಪ್ಲೇಂಟ್ಸ್ ಇಲ್ಲದೆ ಇರೋದ್ರಲ್ಲೇ ನಮ್ಮ ಆರೋಗ್ಯನ ಹೇಗೆ ನೋಡ್ಕೊಳ್ಬೇಕು ಅನ್ನೋ ಜುಗಾಡ್ ಮೆಂಟಾಲಿಟಿ ಇವರ ಸೀಕ್ರೆಟ್. ಈ ಫ್ಲೆಕ್ಸಿಬಲ್ ಮೈಂಡ್ಸೆಟ್ ಇರೋದ್ರಿಂದ ಅವ್ರಿಗೆ ಬಂದಂಥ ಆಬ್ಸ್ಟ್ಯಾಕಲ್ಸ್ನ ಫೇಲ್ಯೂರ್ ಆಗಿ ನೋಡದೆ ಒಂದು ಸಕ್ಸಸ್ಗೆ ದಾರಿ ಮಾಡೋ ಸ್ಟೆಪ್ಸ್ ಆಗಿ ಇವರು ನೋಡೋಕ್ಕೆ ಶುರು ಮಾಡಿದ್ರು. ಫಾರ್ ಎಕ್ಸಾಂಪಲ್, ಒಂದು ಡಯಟ್ ಇಲ್ಲ ಒಂದು ಎಕ್ಸಸೈಸ್ ರುಟೀನ್ ಇವು ರಿಸಲ್ಟ್ಸ್ನ ಕೊಟ್ಟಿಲ್ಲ ಅಂದರೆ ಅವರು ಅದನ್ನ ಬಿಡಲ್ಲ. ಬದಲಿಗೆ ಚಿಕ್ಕ ಚಿಕ್ಕ ಚೇಂಜಸ್ನ ಮಾಡಿಕೊಂಡ್ರು, ಹೊಸ ಪ್ಲ್ಯಾನ್ಸ್ ಮಾಡಿಕೊಂಡ್ರು, ಮುಂದೆ ಸಾಕ್ತಾನೆ ಇದ್ರು. ಕೆಲವರು ದಿನಕ್ಕೆ ಒಂದೊಂದೇ ಕೂಲ್ ಡ್ರಿಂಕ್ಸ್ ಆರ್ ಕಾಫಿ ಟೀ ಬಿಡೋದ್ರ ಮೂಲಕ ಸ್ಟಾರ್ಟ್ ಮಾಡಿದ್ರು. ಇನ್ನು ಕೆಲವರು ಮನೇಲಿರೋ ರೈಸ್ ಬ್ಯಾಗ್ಸ್ನ ಡಂಬಲ್ಸ್ ಆಗಿ ಯೂಸ್ ಮಾಡಿದ್ರು. ಇವೇನು ಒಂದು ಗ್ರೇಟ್ ಆದ ಕೆಲಸಗಳಲ್ಲ, ಆದರೆ ಚಿಕ್ಕದು. ಇವೆಲ್ಲ ಸೇರಿ ಲಾಂಗ್ ಟರ್ಮಲ್ಲಿ ದೊಡ್ಡ ಚೇಂಜಸ್ಗೆ ದಾರಿ ಮಾಡುತ್ತೆ. ಆ್ಯಂಡ್ ಯಾರಿಗೆ ಈ ಫ್ಲೆಕ್ಸಿಬಲ್ ಮೈಂಡ್ಸೆಟ್, ಈ ಜುಗಾಡ್ ಮೈಂಡ್ಸೆಟ್ ಇರುತ್ತೋ ಅವರು ವೆಯ್ಟ್ ಲೂಸ್ ಮಾಡೋದು ಇಲ್ಲ ಯಾವುದಾದ್ರೂ ಚಾಲೆಂಜಸ್ನ ಫೇಸ್ ಮಾಡೋದು, ಅದು ಯಾವುದಾದ್ರೂ ಸರಿ ಅವರು ಅಚೀವ್ ಮಾಡ್ತಾರೆ. ಸೊ ನಾವು ಸಹ ಈ ಜುಗಾಡ್ ಮೈಂಡ್ಸೆಟ್ನ ಅಳವಡಿಸ್ಕೊಳ್ಬೇಕು. ಚಾಲೆಂಜಸ್ನ ಫೇಸ್ ಮಾಡುವಾಗ ಎದುರಾಗೋ ಅಬ್ಸ್ಟ್ಯಾಕಲ್ಸ್ಗೆ ನಿರುತ್ಸಾಹ ಪಡಬೇಡಿ. ಪ್ರತಿ ಅಬ್ಸ್ಟ್ಯಾಕಲ್ಸ್ನ ಒಂದು ಆಪರ್ಚುನಿಟಿಯಾಗಿ ನೋಡಿ. ಒಳ್ಳೆ ಕೆಲಸಕ್ಕೆ ಮುಖ್ಯವಾದದ್ದು ತಕ್ಷಣ ಮಾಡೋ ಕೆಲಸಗಳು, ಆಲೋಚನೆಗಳಲ್ಲ, ಕಂಟಿನ್ಯೂಯಸ್ಲಿ ಕನ್ಸಿಸ್ಟೆಂಟಾಗಿ ಮಾಡೋದು. ಹಾಗೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಬದಲಾಗೋ ಸಾಮರ್ಥ್ಯನ ಹೊಂದಿರೋದು. ಯಾವಾಗಲೂ ಟ್ರೈ ಮಾಡ್ತಾ ಚೇಂಜಸ್ನ ಮಾಡ್ಕೊಳ್ತಾ ಹೋದರೆ ನೀವು ಎಷ್ಟು ದೊಡ್ಡ ಅಬ್ಸ್ಟ್ಯಾಕಲ್ಸ್ನ ಆದರೂ ಓವರ್ಕಮ್ ಮಾಡಿ ನಿಮ್ಮ ಗೋಲ್ನ ನೀವು ಅಚೀವ್ ಮಾಡ್ತೀರಾ. ಓವರಾಲ್ ನಿಮ್ಮನ್ನು ನೀವು ಬಿಲೀವ್ ಮಾಡಬೇಕು. ನೀವು ಅಂದ್ಕೊಂಡ್ರೆ ಏನು ಬೇಕಾದರೂ ಮಾಡ್ಬೋದು. ಆಲ್ರೆಡಿ ಈ ಟಾಪಿಕ್ ಮೇಲೆ ಬಿಲೀವ್ ಯುವರ್ ಸೆಲ್ಫ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮಿಸ್ ಮಾಡದೆ ನೋಡಿ, ತುಂಬ ಯೂಸ್ಫುಲ್ ಇರುತ್ತೆ. ಈ ವಿಡಿಯೋದ ಮೇಲೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡೋಕ್ಕೆ ಮರಿಬೇಡಿ. ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.